ಇಡೀ ರಾಜ್ಯಕ್ಕೆ ಸರ್ಕಾರದ ಒಂದು ಕಾನೂನು ಇರಬೇಕು, ಜಿಲ್ಲೆಗೆ ಒಂದು ಕಾನೂನು ಇರಬಾರದು. ಕೇಂದ್ರದಿಂದಲೇ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಡಿಸಿಗಳಾಗಲಿ ಎಸ್ಪಿಗಳಾಗಲಿ ಅವರ ಸ್ವಂತ ತೀರ್ಮಾನಗಳನ್ನು ಮಾಡಬಾರದು ಅಂತಕ್ಕಂಥ ಮಾತನ್ನ ಕೇಳಿದರು. ಯಾಕೆ ಅಂದ್ರೆ ಗಣಪತಿ ಹಬ್ಬ ಬರ್ತಾ ಇದೆ. ಇದನ್ನ ಬಹುಕಾಲದಿಂದ ತಲತಲಾಂತರಗಳಿಂದ ಗಣೇಶನ ಉತ್ಸವವನ್ನ ವಿಜೃಂಭಣೆಯಿಂದ ಅವರಿಗೆ ಯಾವ ಯಾವ ರೀತಿಯ ಇಚ್ಛೆ ಇದೆಯೋ ಆ ರೀತಿ ನಡೆಸಿಕೊಂಡು ಬರ್ತಕ್ಕಂಥದ್ದು ಪದ್ಧತಿ. ಆದರೆ ನಮ್ಮ ಶಾಸಕರಾಗಿರ್ತಕ್ಕಂಥ ನಮೂಶಿ ಅವರು ಏನು ಗುಲ್ಬರ್ಗದಲ್ಲಿ ಇವತ್ತು ನಿಮಗೆಲ್ಲ ಗೊತ್ತಿದೆ, ಗುಲ್ಬರ್ಗವನ್ನ ರಿಪಬ್ಲಿಕ್ ಆಫ್ ಗುಲ್ಬರ್ಗ ಅಂತ ಕರೀತಾರೆ. ಯಾಕೆಂದ್ರೆ ರಾಜ್ಯದ ಕಾನೂನು ದೇಶದ ಕಾನೂನು ಅಲ್ಲಿ ನಡೆಯೋದಿಲ್ಲ. ಅಲ್ಲಿ ನಡೆಯತಕ್ಕಂಥದ್ದು ತನ್ನದೇ ಆದ ಕಾನೂನುಗಳು ನಡೀತವೆ, ಅದನ್ನು ನಡೆಸ್ತಾರೆ. ಅಂತ ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದೇ ಕಾನೂನು ಇರಬೇಕು, ನೀತಿ ಇರಬೇಕು ಅನ್ನೋದನ್ನ ಶಾಸಕರು ಪ್ರಸ್ತಾಪ ಮಾಡಿದರು. ಇವತ್ತು ನೋಡಿ, ಗುಲ್ಬರ್ಗಾದಲ್ಲಿ ನೀವು ಸದ್ದು ಮಾಡಬಹುದು, ಸದ್ದೇ ಮಾಡದೆ ಗಣಪತಿ ಉತ್ಸವ ಮಾಡಬೇಕಾ? ಅಂದ್ರೆ ಮೌನ ಗಣಪತಿ, ಯಾರಾದ್ರೂ ಮೌನ ಗಣಪತಿ ಇದೆ ಈ ದೇಶದಲ್ಲಿ ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಕಾಂಗ್ರೆಸ್ನವ್ರಿಗೆ ಮಾತ್ರ ಮೌನ ಗಣಪತಿ ಹಬ್ಬ ಬೇಕು, ಆದ್ರೆ ಬೇರೆಯವರಿಗೆಲ್ಲ ಮಣೆ ಹಾಕಬೇಕು, ಅವರನ್ನು ಎತ್ಕಟ್ಟಬೇಕು, ನೀವು ಓಲೈಕೆ ಮಾಡಬೇಕು. ಆದ್ರೆ ಹಿಂದೂಗಳನ್ನ ಇವತ್ತು ತುಳಿತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಅಲ್ಲಿ ಮಾತ್ರ ಅಲ್ಲ, ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಡಿಜೆ ಹಾಕಬಾರ್ದು. ನೀವು ಅದು ಬೇರೆ ಬೇರೆ ರೀತಿಯಲ್ಲಿ ಬೆಂಗಳೂರಿನಲ್ಲಿ ನಿಷೇಧ ಇದೆ. ಅರೆ, ಬೆಂಗಳೂರು ಕ್ಯಾಪಿಟಲ್ ಸಿಟಿ, ಇಲ್ಲಿದೆ ಕಾನೂನು, ಎಲ್ಲಾ ಕಡೆಯಲ್ಲೂ ಅಪ್ಲೈ ಮಾಡಕ್ ಆಗೋದಿಲ್ಲ ಅದರಲ್ಲಿ. ಯಾಕೆಂತಂದ್ರೆ ಇಲ್ಲಿ ಜನತಂದಣಿ ಇದು ಬೇರೆ ಇರ್ತದೆ, ಅಲ್ಲಿ ಅಂತ ಪರಿಸ್ಥಿತಿ ಇರೋದಿಲ್ಲ. ದಕ್ಷಿಣ ಕನ್ನಡದಲ್ಲಿ 1300 ಸೌಂಡ್ ಸಿಸ್ಟಮ್ ನಡೆಸ್ತಕ್ಕಂಥವ್ರು ಇದ್ದಾರೆ. ಅವರುಗಳೆಲ್ಲರಿಗೂ ಕೂಡ ಇವತ್ತು 6000 ಜನ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಮಿಕರಾಗಿ. ಅವರ ಹೊಟ್ಟೆಪಾಡಿನ ಕೆಲಸ ಅದು. ಆದ್ರೆ ಪೊಲೀಸ್ನವರು ಅವ್ರನ್ನೆಲ್ಲರನ್ನೂ ಕರೆದು ಅವ್ರಿಗೆ ತಾಕೀತು ಮಾಡ್ತಕ್ಕಂಥದ್ದು, 8 ಗಂಟೆಗೆ ಮೈಕ್ ಸೆಟ್ ಅನ್ನ ಕಿತ್ಕೊಂಡು ಹೋಗ್ತಕ್ಕಂಥದ್ದು, ಕೇಸ್ಗಳು ಹಾಕ್ತಕ್ಕಂಥದ್ದು, ಅವರನ್ನು ಅರೆಸ್ಟ್ ಮಾಡ್ತದ್ದು, ಅಲ್ಲಿಂದ ಜೈಲಿಗೆ ಕಳಿಸ್ತಕ್ಕಂಥ ಇಂಥ ಕೆಲಸವನ್ನ ಪೊಲೀಸ್ನವರು ಮಾಡ್ತಿದ್ದಾರೆ. ಇದು ಅವರ ಕುಟುಂಬಗಳು ಬೀದಿ ಪಾಲು ಆಗ್ತವೆ. ಜೊತೆಗೆ ಇದು ಕಾನೂನನ್ನ ಮೀರಿದ ಒಂದು ಕ್ರಮ ಇದು. ಇದಕ್ಕೆ ತೊಂದರೆ ಕೊಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತೇಳಿ ಮಾನ್ಯ ಸದಸ್ಯರುಗಳು ಪ್ರಾರಂಭ ಮಾಡಿದರು. ಅದಕ್ಕೆ ಸದನವನ್ನೇ ಮುಂದೂಡಿ ಹೋಗಲಾಗಿದೆ. ಅಂದ್ರೆ ಈ ಸರ್ಕಾರಕ್ಕೆ, ಈ ಶಾಸಕರಿಗೆ ಉತ್ತರ ಕೊಡ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಈ ಸರ್ಕಾರ ಇಲ್ಲ. ಈ ಸರ್ಕಾರ ಪಲಾಯನವಾದಿ ಸರ್ಕಾರ. ಇವತ್ತು ಏನು ಒಳ ಮೀಸಲಾತಿ ನಡೆದಿದೆ, ಅಲ್ಲಿ ಆಗಿರ್ತಕ್ಕಂಥ ದ್ವಂದ್ವಗಳೇನು, ತೊಂದರೆಗಳೇನು, ಯಾರಿಗೆ ಅನ್ಯಾಯ ಆಗಿದೆ, ಅವರನ್ನು ಸರಿಪಡಿಸೋದು ಹೇಗೆ? ಅಲ್ಮಾರಿ ಸಮುದಾಯ ಅಹೋರಾತ್ರಿ ಧರಣಿಯನ್ನ ಫ್ರೀಡಂ ಪಾರ್ಕ್ನಲ್ಲಿ ಇಟ್ಕೊಂಡು ಕುಳಿತಿದ್ದಾರೆ. ಆ ಜನರಿಗೆ ಅನ್ಯಾಯ ಆಗಿದೆ. ಏನು ನಾಗಮೋಹನ್ ದಾಸ್ ಕಮಿಟಿ ವರದಿ ಇತ್ತು, ಅದರ ಪ್ರಕಾರವೂ ಆಗಿಲ್ಲ. ಸದಾಶಿವ ವರದಿಯ ಪ್ರಕಾರವೂ ಆಗಿಲ್ಲ, ಅಥವಾ ಮಾಧುಸ್ವಾಮಿ ವರದಿಯ ಪ್ರಕಾರವೂ ಆಗಿಲ್ಲ. ಇವರಿಗೆ ಸುಪ್ರೀಂ ಕೋರ್ಟ್ ಏನು ಅದು ಕ್ರಮಗಳನ್ನು ಕೈಗೊಳ್ಳಬೇಕಂದ್ರೆ ಅದರ ಬಗ್ಗೆನೂ ಇವರದ ಪ್ರಸ್ತಾಪ ಇಲ್ಲ. ಇವರು ರಾಜಕೀಯ ಲಾಭಕ್ಕಾಗಿ ಈ ಬರೀ 3 ಗುಂಪುಗಳನ್ನ ಮಾಡಿ ಅಲಿಮಾರಿಗಳು, ಸಣ್ಣ ಸಣ್ಣ ಜಾತಿಗಳನ್ನ ಇವತ್ತು ಬೀದಿಗೆ ಬಿಟ್ಟಿದ್ದಾರೆ. ಅವರನ್ನ ಕಷ್ಟಗಳನ್ನ ಕೇಳ್ತಕ್ಕಂಥವ್ರು ಯಾರು? ಇಂಥವು ಯಾವುದರ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ಈ ಸರ್ಕಾರ ರೆಡಿ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಪಲಾಯನವಾದಿ ಮಾಡ್ತಾರೆ. ಏನೇ ಪ್ರಶ್ನೆ ಕೇಳಿದ್ರೆ ಬರೀ ನಮ್ಮನ್ನ ತೇಜೋವಧೆ ಮಾಡ್ತಕ್ಕಂಥದ್ದು,
ನಮ್ಮನ್ನ ಟೀಕೆ ಮಾಡ್ತಕ್ಕಂಥದ್ದು ಮಾಡ್ತಾರೆ ಹೊರತು ಉತ್ತರ ಕೊಡುವಲ್ಲಿ ಅವರು ಅಸಮರ್ಥರಾಗಿದ್ದಾರೆ. ಈ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಅತ್ಯಾಚಾರಗಳಾಗ್ತಿದೆ, ಕೊಲೆಗಳಾಗ್ತಿದೆ. ಇಂಥ ಎಲ್ಲ ಪರಿಸ್ಥಿತಿಯಲ್ಲಿ ಉತ್ತರ ಕೊಡಿ ಅಂತಂದ್ರೆ ಇವರಿಗೆ ಉತ್ತರ ಬೇಕಾಗಿಲ್ಲ. ಕೇವಲ ಮಸೂದೆಗಳನ್ನು ಪಾಸ್ ಮಾಡಿಕೊಂಡು ಏನು ಚೆಸ್ಗಳನ್ನು ಹಾಕ್ತಕ್ಕಂಥದ್ದು, ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಕ್ಕಂಥದ್ದು, ಖಜಾನೆ ತುಂಬಿಕೊಳ್ತಕ್ಕಂಥದ್ದು, ಇದೇ ಕೆಲಸ ಮಾಡ್ತಾರೆ. ಇಷ್ಟು ಮಾಡಿದ್ರೂ ಕೂಡ ಅಲ್ಲಿ ಹಣ ಇಲ್ಲ, ಡೆವಲಪ್ಮೆಂಟ್ಗೆ ಹಣ ಇಲ್ಲ. ಎಲ್ಲೋಯ್ತು ಹಣ ಕೇಳೋರಿಲ್ಲ, ಅದಕ್ಕೆ ಲೆಕ್ಕಾಚಾರ ಇಲ್ಲ. ನಾವೇನಾದ್ರೂ ಕೇಳಿದ್ರೆ ನೀವೇನು ಮಾಡಿದ್ರಿ ಅಂತ ಕೇಳ್ತಾರೆ ಹೊರತು ಇವ್ರು ಏನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಇದುವರೆಗೂ ಹೇಳೋದಿಲ್ಲ. ಅಲ್ಲಿ ಖಜಾನೆ ಖಾಲಿ ಆಗಿದೆ, ಗ್ಯಾರಂಟಿಗಳಿಗೆ ಹಣ ಸಿಗ್ತಾ ಇಲ್ಲ. ಹಣ ಇಲ್ಲದೆ ಇರೋ ಕಾರಣದಿಂದ SCP TSP ದಲಿತರ ಉದ್ಧಾರಕ್ಕಾಗಿ ಇಟ್ಟಿರೋ ಹಣವನ್ನು ಕೂಡ ಅದಕ್ಕೆ ಲಪಟಾಯಿಸಿ ಆ ಜನಾಂಗಗಳಿಗೆ ಇವತ್ತು ಅನ್ಯಾಯ ಮೋಸ ಮಾಡತಕ್ಕಂಥ ಈ ಸರ್ಕಾರ, ಇದು ಫಲಾನುಭವಿ ಸರ್ಕಾರ. ಉತ್ತರ ಕೊಡಲಾರದೆ ಇವತ್ತು ಈ ಎಲ್ಲ ಶಾಸಕರು ಕೂಡ ಇವತ್ತು ಬೇಸರಗೊಂಡಿದ್ದಾರೆ. ಈ ಸರ್ಕಾರ ಪಲಾಯನವಾದವನ್ನ ಮಾಡಿದೆ. ಅದಕ್ಕೆ ನಾನು ತಮ್ಮ ಮೂಲಕ ನಾನು ಡಿಮ್ಯಾಂಡ್ ಮಾಡ್ತೇನೆ, ಇಡೀ ರಾಜ್ಯಕ್ಕೆ ಒಂದೇ ಕಾನೂನು ಇರಬೇಕು. ಯಾವುದೇ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ತೀರ್ಮಾನಗಳನ್ನ DC-ಗಳಾಗ್ಲಿ SP-ಗಳಾಗ್ಲಿ ಯಾರೇ ಆಗಲಿ ತಗೊಳ್ಬಾರ್ದು. ಎಲ್ಲರಿಗೂ ಒಂದೇ ಕಾನೂನು ಇರಬೇಕು. ಗಣೇಶೋತ್ಸವವನ್ನ ವಿಜೃಂಭಣೆಯಿಂದ ಹಿಂದೂಗಳು ಕೊಂಡಾಡುವಂತಾಗಬೇಕು. ನೀವು ಬೇರೆಯವರಿಗೆ ಬೇರೆ ರೀತಿ ಮಣೆ ಹಾಕೋದು, ಹಿಂದೂಗಳನ್ನ ದಮನ ಮಾಡತಕ್ಕಂಥ ನೀತಿಯನ್ನ ನೀವೇನಾದ್ರೂ ಮಾಡಿದ್ದೇ ಆದ್ರೆ ಇದನ್ನ ನೀವೇ ಅನುಭವಿಸಬೇಕಾಗ್ತದೆ. ನಾವು ಈ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಿದ್ದೇವೆ. ಎಲ್ಲಾ ಕಡೆಯಲ್ಲೂ ಹಿಂದೂಗಳು ಹಬ್ಬವನ್ನ ವಿಜೃಂಭಣೆಯಿಂದ ತಮ್ಮ ಇಚ್ಛಾನುಸಾರ ಮಾಡಲಿಕ್ಕೆ ಅನುವು